ಈ ವಾರವೇ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ 50 ದಿನ ಆದಮೇಲೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಂತ ರಜತ್ ಫಿನಾಲೆ ವಾರಕ್ಕೆ ಕಾಲಿಟ್ಟಿದ್ದಾರೆ. ಸಖತ್ತಾಗಿ ಆಟ ಆಡ್ತಾ ಇರೋ ರಜತ್ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಟಫ್ ಕಾಂಪಿಟೇಟರ್ ಆಗಿದ್ದಾರೆ. ಕಪ್ ಗೆಲ್ಲೋದಕ್ಕೆ ರಜತ್ ಬಿಗ್ ಬಾಸ್ ಮನೆಯೊಳಗೆ ಹೋರಾಡ್ತಾ ಇದ್ರೆ ಇಲ್ಲಿ ಅವರ ಪತ್ನಿ ಪೊಲೀಸ್ ಠಾಣೆಗೆ ಮೆಟ್ಟಿಲೇರಿದ್ದಾರೆ. ಕಿಶನ್ ಬಿಗ್ ಬಾಸ್ 11ರ ಸ್ಪರ್ಧಿ. ಬಿಗ್ ಮನೆಯೊಳಗೆ ಸ್ಪರ್ಧಿಗಳಿಗೆ ಪಂಚ್ ಮೇಲೆ ಪಂಚ್ ಕೊಡ್ತಾ ಸಖತ್ತಾಗಿ ಆಟ ಆಡ್ಕೊಂಡು ಬರ್ತಿದ್ದಾರೆ. 50 ದಿನ ಆದ್ಮೇಲೆ ಮನೆಯೊಳಗೆ ಬಂದಿದ್ರು ಫಸ್ಟ್ ಡೇ ಇಂದ ಇರೋರನ್ನೇ ಮನೆ ಕಳಿಸಿ ಕಪ್ ಗೆಲ್ಲೋಕೆ ಆಟ ಆಡ್ತಿದ್ದಾರೆ. ಆದ್ರೀಗ ರಜತ್ಗೆ ಟ್ರೋಲ್ ಪೇಜ್ಗಳ ತಲೆಬಿಸಿ ಶುರುವಾಗಿದ್ದು ರಜತ್ ಪತ್ನಿ ಅಕ್ಷತಾ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಮಾಜಿ ಗೆಳತಿಯ ಜೊತೆಗಿನ ರಜತ್ ಫೋಟೋಗಳು ವೈರಲ್. ಫೋಟೋ ಡಿಲೀಟ್ ಮಾಡೋದಕ್ಕೆ ಪತ್ನಿಗೆ ಹಣಕ್ಕೆ ಡಿಮ್ಯಾಂಡ್. ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ರಿಯಾಲಿಟಿ ಶೋ ಖ್ಯಾತಿಯ ಅಕ್ಷತಾ ರಜತ್ ಪತ್ನಿ ಅಂತ ಎಲ್ರಿಗೂ ಗೊತ್ತಿದೆ. ಆದ್ರೆ ಗೊತ್ತಿಲ್ಲದ ವಿಚಾರವೊಂದು ಇದೀಗ ಟ್ರೋಲ್ ಪೇಜ್ಗಳಲ್ಲಿ ಹರಿದಾಡ್ತಿದೆ. ಮಾಜಿ ಗೆಳತಿಯ ಜೊತೆಗಿನ ರಜತ್ ಫೋಟೋಗಳು ಟ್ರೋಲ್ ಪೇಜ್ಗಳಲ್ಲಿ ವೈರಲ್ ಆಗಿವೆ. ಇಬ್ಬರ ಫೋಟೋವನ್ನ ಅಪ್ಲೋಡ್ ಮಾಡಿದ್ದು ಅದನ್ನ ಡಿಲೀಟ್ ಮಾಡೋಕೆ ರಜತ್ ಪತ್ನಿಗೆ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಮಾಜಿ ಗೆಳತಿಯ ಜೊತೆಗಿದ್ದ ರಜತ್ ಫೋಟೋಗಳು ವೈರಲ್ ಆಗಿದ್ದು ಫೋಟೋ ಡಿಲೀಟ್ ಮಾಡೋಕೆ ರಜತ್ ಪತ್ನಿ ಅಕ್ಷತಾ ಮೆಸೇಜ್ ಮಾಡಿದ್ರು. ಆದ್ರೆ ಫೋಟೋ ಡಿಲೀಟ್ ಮಾಡೋಕೆ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದು ಅಪರಿಚಿತ ವ್ಯಕ್ತಿ ನೀಡಿದ ಯುಪಿಐ ಐಡಿಗೆ ಅಕ್ಷತಾ ಹಣ ಟ್ರಾನ್ಸ್ಫರ್ ಮಾಡಿದ್ರು. ಹಣ ಹಾಕಿದ ಬಳಿಕವೂ ಬೇರೆ ಟ್ರೋಲ್ ಪೇಜ್ ನಲ್ಲಿ ಫೋಟೋ ವೈರಲ್ ಆಗಿತ್ತು. ಪಶ್ಚಿಮ ವಿಭಾಗದ ಠಾಣೆಗೆ ರಜತ್ ಪತ್ನಿ ಅಕ್ಷತಾ ದೂರು ಕೊಟ್ಟಿದ್ದಾರೆ. ದೂರಿನ ಬಳಿಕ 10ಕ್ಕೂ ಹೆಚ್ಚು ಟ್ರೋಲ್ ಪೇಜ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಟ್ರೋಲ್ ಪೇಜ್ಗಳ ವಿರುದ್ಧ ಎಫ್ಐಆರ್ ದಾಖಲಾಗ್ತಿದ್ದಂತೆ ಫೋಟೋ ಡಿಲೀಟ್ ಆಗಿದೆ. ಫೋಟೋ ಅಪ್ಲೋಡ್ ಮಾಡಿದ್ದ ಅಕೌಂಟ್ ಕೂಡ ಡಿಆಕ್ಟಿವೇಟ್ ಆಗಿದೆ. ಸದ್ಯ ಬ್ಲಾಕ್ ಮೇಲ್ ಮಾಡಿದ ಅಪರಿಚಿತ ವ್ಯಕ್ತಿಗಾಗಿ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಬಿಗ್ ಬಾಸ್ಗೆ ನಟ ಕಿಚ್ಚ ಸುದೀಪ್ ಭಾವುಕ ವಿದಾಯ. ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಇಲ್ದೆ ಬಿಗ್ ಬಾಸ್ ಅಪೂರ್ಣ. ವಾರ ಪೂರ್ತಿ ಜನರು ಬಿಗ್ ಬಾಸ್ ನೋಡ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಅದೇ ವೀಕೆಂಡ್ ಬಂದ್ರೆ ಸಾಕು ಕಿಚ್ಚನ ಪಂಚಾಯಿತಿಗಾಗಿ ಕಾಯ್ತಿದ್ರು. ಆದ್ರೀಗ ಮುಂಬರುವ ಬಿಗ್ ಬಾಸ್ ಸೀಸನ್ಗಳಲ್ಲಿ ಕಿಚ್ಚನ ದರ್ಶನ ಅಭಿಮಾನಿಗಳಿಗೆ ಇರೋದಿಲ್ಲ. ಬಿಗ್ ಬಾಸ್ ಸೀಸನ್ 1ರಿಂದ 11ರವರೆಗಿನ ನಿರೂಪಣೆಗೆ ಕಿಚ್ಚ ಸುದೀಪ್ಗೆ ಅವರೇ ಸಾಟಿ. ತಮ್ಮ ವಾಕ್ಚಾತುರ್ಯದಿಂದಲೇ ಇಡೀ ಪ್ರೇಕ್ಷಕರನ್ನ ಸೆಳಿತಾ ಇದ್ರು. ನಿನ್ನೆಯ ಕಿಚ್ಚನ ಪಂಚಾಯಿತಿ ಮುಗಿದಿದ್ದು ಇನ್ನು ಗ್ರ್ಯಾಂಡ್ ಫಿನಾಲೆಯಲ್ಲಿ ಮಾತ್ರ ಸುದೀಪ್ ನಿರೂಪಕರಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಎಲ್ಲಾ ಸೀಸನ್ಗಳನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರೋ ಅಭಿನಯ ಚಕ್ರವರ್ತಿ ಇದೇ ನನ್ನ ಕೊನೆ ಬಿಗ್ ಬಾಸ್ ಅಂತ ಭಾವುಕ ಪೋಸ್ಟ್ ಹಾಕಿದ್ದಾರೆ. ಆರಂಭದಿಂದ ಈ 11ರ ಸೀಸನ್ವರೆಗೂ ಬಿಗ್ ಬಾಸ್ನ ಎಂಜಾಯ್ ಮಾಡಿದ್ದೀನಿ. ಶೋನಲ್ಲಿ ಪ್ರೀತಿ ಅಭಿಮಾನ ತೋರಿಸಿದ್ಕೆ ಎಲ್ರಿಗೂ ನಾನು ಚಿರಋಣಿಯಾಗಿರ್ತೇನೆ. ಗ್ರ್ಯಾಂಡ್ ಫಿನಾಲೆ ನಾನು ನಡೆಸ್ಕೊಡುವ ಕೊನೆ ಶೋ. ಎಲ್ಲರನ್ನೂ ಚೆನ್ನಾಗಿ ರಂಜಿಸಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಇದೊಂದು ಮರೆಯಲಾಗದ ಜರ್ನಿ ಆಗಿದೆ. ನನಗೆ ಸಾಧ್ಯವಾದಷ್ಟು ಎಲ್ಲವನ್ನ ಉತ್ತಮವಾಗಿ ನಡೆಸ್ಕೊಟ್ಟಿದ್ದೇನೆ ಅಂತ ತಿಳಿತೇನೆ. ಇಂಥ ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ಕಲರ್ಸ್ ಕನ್ನಡದವರಿಗೆ ಧನ್ಯವಾದಗಳು. ನಿಮ್ಮೆಲ್ಲರ ಮೇಲೆ ಅಪಾರವಾದ ಪ್ರೀತಿ ಗೌರವ ಇದೆ. ಬಿಗ್ ಬಾಸ್ಗೆ ಕಿಚ್ಚ ಸುದೀಪ್ ವಿದಾಯ ಹೇಳಿರೋದು ಅಭಿಮಾನಿಗಳಿಗೆ ನಿಜಕ್ಕೂ ಬೇಸರದ ವಿಷಯ. ಮುಂಬರುವ ಬಿಗ್ ಬಾಸ್ ಸೀಸನ್ನಲ್ಲಿ ಸುದೀಪ್ ಇರಲ್ಲ ಅನ್ನೋದು ಒಂದ್ ಕಡೆಯಾದ್ರೆ ಮುಂದಿನ ಸೀಸನ್ ಯಾರು ನಡೆಸಿಕೊಡಲಿದ್ದಾರೆ ಎನ್ನುವುದು ಕುತೂಹಲವಾಗಿದೆ. ಅಂಕಿತಾ ರೈ ಜೊತೆ ಅನಂತ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.